ಸರ್, ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ. ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ. ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗ್ಲಿ, ವಿಂಗ್ ಕಮಾಂಡರ್ ಆಗ್ಲಿ ಯಾರೋ ಆಗ್ಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್. ದ್ವಿಭಾಷಾ ನೀತಿ ತಂದಿದೀವಲ್ಲ ಈಗಾಗ್ಲೇ, ತರ್ತೀರ ಅಂತಲ್ಲ, ಈಗಾಗಲೇ ದ್ವಿಭಾಷಾ ನೀತಿ ಇದೆ. ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ. ಹಿಂದಿನೂ ಕಲಿಯೋ ಅವಕಾಶ ಇದೆ. ಅದಕ್ಕೆ ಕೇವಲ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ಯಾವುದು ಹಿಂದಿನೂ ಅವಕಾಶ ಇದೆಯಲ್ಲ ಅಂತ. ಇಲ್ಲಿ ಹಿಂದಿ ಎಲ್ಲಿದೆ? ಹಿಂದಿ ಅವಕಾಶ ಇದೆ, ಆ ಕಾರಣಕ್ಕೋಸ್ಕರ ಈ ರೀತಿ ತ್ರಿಭಾಷಾ ಸೂತ್ರ ಇಲ್ಲ. ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿಸಿದ್ವಿ. ಸರ್, ಕೆಪಿಎಸ್ಸಿ ಜನ ಸರ್ ಪಾದಯಾತ್ರೆ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು. ಯಾರು? ಕೆಪಿಎಸ್ಸಿ ಏನು ಈಗ ಅದು ಇದ್ರ ಎಕ್ಸಾಮ್ ವಿಚಾರವಾಗಿ ಇದಾಗಿದೆ. ಕೋರ್ಟ್ಗೆ ಹೋಗಿದೆಯಲ್ಲಪ್ಪ. ಈಗ ಅವ್ರು ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಈಗ ಏನು ಅಭ್ಯರ್ಥಿಗಳು ಯಾರೇ ಪಾದಯಾತ್ರೆ ಮಾಡ್ತಾರೆ? ನೀವು ಸುಮ್ನೆ ಏನು ಅರ್ಧಂಬರ್ಧ ತಿಳ್ಕೊಂಡ್ ಪ್ರಶ್ನೆ ಕೇಳ್ಬಿಟ್ರೆ ಸರಿ, ಪೂರ್ಣ ತಿಳ್ಕೊಂಡು ಕೇಳಿ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.